Welcome friends. Let's continue with the part 3. If this time we start in this exercise 1.1, that is first exercise of this chapter. As you know, this chapter has only one exercise, so I am solving the questions given in that exercise. Students, ಈಗ ಈ ಕ್ವಶನ್ಸ್ ಫಸ್ಟ್ ಕ್ವಶನ್ ನೋಡೋದಾದ್ರೆ ಈ ಕ್ವಶನ್ಸ್ ಏನು ಕೇಳಿದ್ರೆ ಫಸ್ಟ್ ಕ್ವಶನಲ್ಲಿ ನೇಮ್ ದ ಪ್ರಾಪರ್ಟಿ ಅಂಡರ್ ಮಲ್ಟಿಪ್ಲಿಕೇಶನ್ ಅಂದ್ರೆ ಏನು ಈ ಫಾಲೋಯಿಂಗ್ ಅಲ್ಲಿ ಎಲ್ಲ ಕಡೆ ಮಲ್ಟಿಪ್ಲಿಕೇಶನ್ ಆಪರೇಷನ್ ಆಪರೇಟ್ ಮಾಡಿದ್ದಾರೆ. ಈ ಆಪರೇಟ್ ಮಾಡಿರುವಂಥ ಪ್ರಾಬ್ಲಮ್ಸ್ಗಳಿಗೆ ಯಾವ ಪ್ರಾಪರ್ಟಿ ಬರುತ್ತೆ, ಯಾವ ಪ್ರಾಪರ್ಟಿ ಯೂಸ್ ಮಾಡಿ ಇದನ್ನು ಆಪರೇಟ್ ಮಾಡಿದ್ದಾರೆ ಅಂತ ನಮಗೆ ಹೇಳೋದಿದೆ. ವಿ ಹ್ಯಾವ್ ಟು ನೇಮ್ ದ ಪ್ರಾಪರ್ಟಿ ಈಚ್ ಆಫ್ ದಿ ಆಪರೇಷನ್ಸ್ done here. Let's we see which property is used here. Then we know that this is 1 here also, 1 here also. When we I have discussed previously, when we use one in the operations, which when we say as a topic role of zero discuss ಮಾಡಿದಾಗ ನಾವು ಒನ್ ಯಾವಾಗ ಯೂಸ್ ಮಾಡ್ತೀವಿ, ಒನ್ಗೆ ಏನಂತ ಯೂಸ್ ಮಾಡಿ ಹೇಳ್ತೀವಿ, ಮಲ್ಟಿಪ್ಲಿಕೇಟಿವ್ ಐಡೆಂಟಿಟಿ ಅಂತ ಹೇಳ್ತೀವಿ. ಅಂದರೆ ಇಲ್ಲಿ ಈ ಆಪರೇಷನಲ್ಲಿ ನಮಗೆ ಏನು ಸಿಕ್ಕಿದೆ, ಇಲ್ಲಿ ನೋಡಿ ಯಾವಾಗಲೂ ಒನ್ ಈ ಕಡೆ ಮಲ್ಟಿಪ್ಲಿಕೇಟ್ ಯಾವಾಗ ಆನ್ಸರಿಂದ -4/5 ಅಂದರೆ LHS ಅಲ್ಲಿ RHS ಅಲ್ಲಿ ಪ್ರಾಡಕ್ಟ್ ಸೇಮ್ ಇದೆ. ದಟ್ ಈಸ್ here they use the multiplicative identity property. This is multiplicative identity. As we know that as we say this multiplicative identity ಯಾವಾಗ ಬರುತ್ತೆ ಅಂತ ಹೇಳಿದ್ರೆ ಯಾವಾಗ ನಾವು ಯಾವುದೇ ನಮ್ಮ ರ್ಯಾಷನಲ್ ನಂಬರ್ಗೆ 1 ಅನ್ನು ಮಲ್ಟಿಪ್ಲೈ ಮಾಡಿದಾಗ ಪ್ರಾಡಕ್ಟ್ ಅದೇ ನಂಬರ್ ಆಗಿರುತ್ತೆ ಅಂತ ಕೂಡ ಹೇಳಿದ್ವಿ. ಸೇಮ್ ಇದೇ ಥರ ಅವರು ಎರಡು ಸೈಡ್ 1 ಯೂಸ್ ಮಾಡಿ, ಸೊ ಇದು ಮಲ್ಟಿಪ್ಲಿಕೇಟಿವ್ ಐಡೆಂಟಿಟಿ ಆಗಿ ಹೇಳ್ಬೋದು. ಇದು ಇನ್ವರ್ಸ್ ಯಾಕಮ್ಮಲ್ಲ ಅಂದರೆ ಇಲ್ಲಿ ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್ ಯಾವಾಗ ಅಂತಿದ್ದೀವಿ ಅಂದರೆ ಇದು 1 ಆಗಿರೋದು, 1 ಪಾಸಿಟಿವ್ ಆಗಿರೋದು ನೆಗೆಟಿವ್ ಆಗಿರ್ತಾರೆ ಅವಾಗ ಇನ್ವರ್ಸ್ ಅಂತ ಕೂಡ ಅವಾಗ ಇನ್ವರ್ಸ್ ಅಂತ ಹೇಳ್ಬೋದು. ಬರುತ್ತೆ ನೆಕ್ಸ್ಟ್ ಕ್ವಶನ್ ಅದೇ. ನೆಕ್ಸ್ಟ್ ಇದು ನೋಡಿ ಮಕ್ಕಳೇ, ಇಲ್ಲಿ ಯಾವ ಪ್ರಾಪರ್ಟಿ ಯೂಸ್ ಮಾಡಿದ್ದಾರೆ ಆನ್ಸರ್ ಮಾಡ್ತೀರಾ? ಆನ್ಸರ್ ಗೊತ್ತಿದ್ರೆ ಕಮೆಂಟ್ ಮಾಡಿ. ಇಲ್ಲಿ ಯಾವ ಪ್ರಾಪರ್ಟಿ ಯೂಸ್ ಮಾಡಿದ್ರೆ ಕರೆಕ್ಟಾಗಿ ಗಮನಿಸಿ ನೀವು. ಯಾವಾಗ ನಾವು when we have two places, that is this is, let's consider this A, this is B, and this is B and this is A. A ಮತ್ತು B ಮತ್ತು A ಯಾವ ಪ್ರಾಪರ್ಟಿ ಹೇಳುತ್ತೆ A into B equal to B into A ಅಂತ ಯಾವ ಪ್ರಾಪರ್ಟಿ ಹೇಳುತ್ತೆ ಮಕ್ಕಳಿಂದ ಇದು ಯಾವ ಪ್ರಾಪರ್ಟಿ ಹೇಳುತ್ತೆ ಕರೆಕ್ಟಾಗಿ ಯೋಚನೆ ಮಾಡಿ ಕಮೆಂಟ್ ಮಾಡಿ. ಆನ್ಸರ್ ಗೊತ್ತಿದ್ರೆ ಇಂಟ್ರೊಡಕ್ಷನ್ ಹೇಳಿದಾಗ ಈ ಪ್ರಾಪರ್ಟಿ ಯಾವುದಪ್ಪ ಅಂದರೆ ಇಟ್ ಈಸ್ ಕಮ್ಯುಟೇಟಿವ್ ಪ್ರಾಪರ್ಟಿ. ಕಮ್ಯುಟೇಟಿವ್ ಪ್ರಾಪರ್ಟಿ ಏನು ಹೇಳುತ್ತೆ ನಮಗೆ A into B equal to B into A or A plus B equal to B plus A. ಇಲ್ಲಿ ಮಲ್ಟಿಪ್ಲಿಕೇಶನ್ ಆಪರೇಷನ್ ಯೂಸ್ ಮಾಡಿರೋದ್ರಿಂದ ನಾವು ಮಲ್ಟಿಪ್ಲಿಕೇಟಿವ್ ಐಡೆಂಟಿಟಿ ಆಫ್ ಕಮ್ಯುಟೇಟಿವ್ ಯೂಸ್ ಮಾಡಿ ಹೇಳ್ಬೋದು. ಇದು ಯಾವ ಪ್ರಾಪರ್ಟಿ ಹೇಳುತ್ತೆ ಅಂದರೆ ಕಮ್ಯುಟೇಟಿವ್ ಪ್ರಾಪರ್ಟಿ. ಕಮ್ಯುಟೇಟಿವ್ ಪ್ರಾಪರ್ಟಿ ಅಂತ ಹೇಳ್ಬೋದು. ಸರಿ, ಕಮ್ಯುಟೇಟಿವ್ ಪ್ರಾಪರ್ಟಿ ಇದು ಆನ್ಸರ್ ಮಲ್ಟಿಪ್ಲಿಕೇಟಿವ್. ಇನ್ನು ಈ ಒಂದು ಕ್ವಶನ್ಗೆ ಲಾಸ್ಟ್ ಥರ್ಡ್ ಕ್ವಶನ್ಗೆ ಬಂದರೆ ಇಲ್ಲಿ ಯಾವ ಪ್ರಾಪರ್ಟಿ ಯೂಸ್ ಮಾಡಿದ್ದಾರೆ ಕರೆಕ್ಟಾಗಿ ಗಮನಿಸಿ. ಇದು ಈ ಪ್ರೀವಿಯಸ್ ಕ್ವಶನ್ ಡಿಸ್ಕಸ್ ಮಾಡಿದ್ದೀನಿ ಯಾವ ಪ್ರಾಪರ್ಟಿ ಅಂತ ಇದ್ರ ಬಗ್ಗೆ. ದಟ್ ಈಸ್ ಇಲ್ಲಿ ನೋಡಿ, ಇಲ್ಲಿ ಎರಡು ಕಡೆ ನಂಬರ್ಸ್ ಸೇಮ್ ಇದೆ, ಜಸ್ಟ್ ಫ್ರ್ಯಾಕ್ಷನ್ ಇಂಟರ್ಚೇಂಜ್ ಆಗಿದೆ ಅಂದರೆ ಎರಡು ನೆಗೆಟಿವ್ ಇದೆ. ಎರಡು ಸಾಲ್ವ್ ಮಾಡಿದಾಗ ಆನ್ಸರ್ 1 ಬರುತ್ತೆ. ಆದರೆ 1 ಪಾಸಿಟಿವ್ ಇದೆ, 1 ಪಾಸಿಟಿವ್ ನೆಗೆಟಿವ್ ಬರಬೇಕು. ಬಿಕಾಸ್ ಎನಿ ನಂಬರ್ ಮಲ್ಟಿಪ್ಲೈ ಬೈ ನೆಗೆಟಿವ್ ಬರಬೇಕು, ಪಾಸಿಟಿವ್ ಆಗಿ ಬಂದು ಇದು ಮೈನಸ್ ಇಂಟು ಮೈನಸ್ ಪ್ಲಸ್ ಆಗಿದೆ. ಸೊ ಇದು ಪ್ರಾಪರ್ಟಿ ಯಾವ್ದು ಬರುತ್ತೆ ಅಂತ ನಿಮ್ಗೆ ಆನ್ಸರ್ ಗೊತ್ತಿದ್ರೆ ಕಮೆಂಟ್ ಮಾಡಿ. ಇಲ್ಲಾಂದರೆ ಈಗ ನೋಡಿ ಇದು ಆನ್ಸರ್ ಏನಪ್ಪ ಅಂದರೆ ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್. ಮಲ್ಟಿಪ್ಲಿಕೇಟಿವ್, ಬಿ ಕೇರ್ಫುಲ್, ಇದು ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್, ಈ ಐಡೆಂಟಿಟಿ ಅಲ್ಲ. ಮಲ್ಟಿಪ್ಲಿಕೇಟಿವ್ ಐಡೆಂಟಿಟಿ ಮತ್ತು ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್ಗೆ ಕನ್ಫ್ಯೂಸ್ ಆಗಲೇಬೇಡಿ. ಮಲ್ಟಿಪ್ಲಿಕೇಟಿವ್ ಐಡೆಂಟಿಟಿ ಅಂದರೆ ಇದು ಇಲ್ಲಿ ಯಾವಾಗಲೂ ನಾವು ಯೂಸ್ ಮಾಡೋದು 1+1 ಯೂಸ್ ಮಾಡುತ್ತೇವೆ. ಮಲ್ಟಿಪ್ಲಿಕೇಟಿವ್ ಇನ್ವರ್ಸಲ್ಲಿ ಪ್ಲಸ್ ಇದು ಮೈನಸ್ ಆಗುತ್ತೆ, ಮೈನಸ್ ಇದೆ ಪ್ಲಸ್ ಆಗುತ್ತೆ. ಅವಾಗ ನಾನು ಹೇಳಿದ ಹಾಗೆ ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್ ಅಂದರೆ ಮೈನಸ್ ಬಿಕಮ್ಸ್ ಪ್ಲಸ್, ಪ್ಲಸ್ ಬಿಕಮ್ಸ್ ಮೈನಸ್. ಇಲ್ಲಿ ನೋಡಿ
ಇದು -19 -19 ಕ್ಯಾನ್ಸಲ್ ಆಗುತ್ತೆ, 29 ಕ್ಯಾನ್ಸಲ್ ಆಗುತ್ತೆ, ಇದು ಇಲ್ಲಿ -1 ಬರುತ್ತೆ, ಇಲ್ಲಿ ಕೂಡ -1 ಬರುತ್ತೆ. -1 you will get +1 ಅಂದ್ರೇನು, ನೆಗೆಟಿವ್ ಇಂಟು ನೆಗೆಟಿವ್ ಇದೆ, ನೆಗೆಟಿವ್ ಇನ್ವರ್ಸ್ಗಳನ್ನೇ ಮಲ್ಟಿಪ್ಲೈ ಮಾಡಿದಾಗ ನಮಗೆ ಏನು ಸಿಗುತ್ತೆ, ಪಾಸಿಟಿವ್ ಸಿಗುತ್ತೆ. ಆ್ಯಸ್ ಡಿಸ್ಕಸ್ ಇನ್ ಇಂಟ್ರೊಡಕ್ಷನ್, ಇದು ನೆಗೆಟಿವ್ ಇನ್ವರ್ಸ್, ಇದಕ್ಕೆ ಮಲ್ಟಿಪ್ಲೈ ಇನ್ವರ್ಸ್ ಪ್ರಾಪರ್ಟಿಯನ್ನು ಯೂಸ್ ಮಾಡಿದ್ದಾರೆ. ಸೊ ಬೇಕಾದ್ರೆ ನೋಟ್ ಮಾಡ್ಕೊಳ್ಳಿ, 5 minutes ಯೂಸ್. So students, hopefully you have noted all this. Use and make sure to learn like this more examples. Like your textbook ಅಲ್ಲಿ ನೋಡಿ ಇದೇ ಥರ ಭಾಳಷ್ಟು ಎಕ್ಸಾಂಪಲ್ಸ್ಗಳು ನೀವು ಸ್ವಂತ ಕ್ರಿಯೇಟ್ ಮಾಡಿ ಸಾಲ್ವ್ ಮಾಡಿ. Coming to next question students, that is tell which property you use to compute the following. ಮಕ್ಕಳು ಇಲ್ಲಿ ಕರೆಕ್ಟಾಗಿ ಗಮನಿಸಿ, ಎಷ್ಟು ಟರ್ಮ್ಸ್ಗಳಿವೆ ಇಲ್ಲಿ. ಎಲ್ ಎಚ್ ಎಸ್ ಮತ್ತು ಆರ್ ಎಚ್ ಎಸ್ಗಳು 3 ಟರ್ಮ್ಸ್ ಇವೆ. ಎ ಬಿ ಸಿ ಏರ್ ಆಲ್ಸೋ ಸೇಮ್, ಎ ಬಿ ಸಿ. ಹೌದಾ? ಇಲ್ಲಿ ಕೂಡ 3 ಟರ್ಮ್ಸ್ ಇವೆ, ಇಲ್ಲಿ ಕೂಡ 3 ಟರ್ಮ್ಸ್ ಇವೆ. ನಾವು ಯಾವ ಪ್ರಾಪರ್ಟಿಯಲ್ಲಿ 3 ಟರ್ಮ್ಸ್ ಐಡೆಂಟಿಟಿ, ಯಾವ ಪ್ರಾಪರ್ಟಿಯಲ್ಲಿ ನಾವು ರ್ಯಾಷನಲ್ ನಂಬರ್ಸಲ್ಲಿ 3 ಟರ್ಮ್ಸ್ಗಳನ್ನು ಯೂಸ್ ಕಾಂಪ್ಯೂಟ್ ಮಾಡ್ತೇವೆ ಸಮ್ಸ್ ಅಂದರೆ ದಟ್ ಈಸ್ ಅಸೋಸಿಯೇಟಿವ್ ಪ್ರಾಪರ್ಟಿ. ಅಸೋಸಿಯೇಟಿವ್ ಪ್ರಾಪರ್ಟಿಯಲ್ಲಿ ನಾವು ಯೂಸ್ ಮಾಡ್ತೇವೆ. ಅಸೋಸಿಯೇಟಿವ್ ಪ್ರಾಪರ್ಟಿ ವಾಟ್ ಇಟ್ ಸೇಸ್, ದಟ್ ಈಸ್ ಎ ಇಂಟು ಬಿ ಇಂಟು ಸಿ ಈಕ್ವಲ್ ಟು ಬಿ ಇಂಟು ಸಿ. ಹೌದಾ? ದಿಸ್ ಈಸ್ ಅಸೋಸಿಯೇಟಿವ್ ಪ್ರಾಪರ್ಟಿ. ಅಂದರೆ ಪ್ರಾಡಕ್ಟ್ ನೀವು ಈ ರೀತಿ ಆದರೂ ಮಾಡಿ ಅಥವಾ ಈ ರೀತಿ ಆದರೂ ಮಾಡಿ ಯಾವಾಗಲೂ ಪ್ರಾಡಕ್ಟ್ ಸೇಮ್ ಆಗುತ್ತೆ ಅಂತ ಹೇಳಿ. ಸೊ ಇಲ್ಲಿ ನಾವು ಈ ಕ್ವಶನಲ್ಲಿ ಆಲ್ರೆಡಿ ಕೇಳಿದ್ರೆ ಜಸ್ಟ್ ವಿ ಹ್ಯಾವ್ ಟು ನೇಮ್ ದ ಪ್ರಾಪರ್ಟಿ. ಅಂದರೆ ಇದು ಈ ಒಂದು ಯಾವ ಫಾರ್ಮುಲಾನ ಯೂಸ್ ಮಾಡಿ ಇದನ್ನು ನಾವು ಸಾಲ್ವ್ ಮಾಡ್ತೀವಿ. ಹೋಪ್ಫುಲಿ ನಾನು ಸಾಲ್ವ್ ಮಾಡಿ ತೋರಿಸ್ತೀನಿ ನಿಮಗೆ. ಇಲ್ಲಿ 6/3 ಅದನ್ನು ಡೈರೆಕ್ಟ್ ಮಲ್ಟಿಪ್ಲೈ ಮಾಡೋಣ, ಕ್ಯಾನ್ಸಲ್ ಕನ್ಫ್ಯೂಸ್ ಆಗುತ್ತೆ. Consider using this property. 1/3 into 6. So 24/3 into. So as it is, answer will be 24/9 on both sides. So hence L is equal to RHS. This is how we use associative property in this formula. Note on this. So students, hopefully you have noted this all. ಈ ರೀತಿ ನಾವು ಬೇರೆ ಬೇರೆ ಪ್ರಾಪರ್ಟಿಗಳನ್ನು ಯೂಸ್ ಮಾಡೋದು ಇಲ್ಲಿ ಕಲ್ತಿದ್ದೀವಿ ಮಕ್ಕಳು. ಈಗ ಈ ಎಕ್ಸಸೈಸ್ನ ಲಾಸ್ಟ್ ಕ್ವಶನ್ ನೋಡೋಣ.
ಇಲ್ಲಿ ಅವ್ರು ಏನು ಕ್ವಶನ್, ಸಿಂಪಲ್ ಕ್ವಶನ್ ಇದೆ ಅಂತ, ಟೆಲ್ ಮೀ ಸ್ಟೂಡೆಂಟ್ಸ್, ಲೆಟ್ಸ್ ಕಮ್ ಟು ಥರ್ಡ್ ಕ್ವಶನ್. ಥರ್ಡ್ ಕ್ವಶನಲ್ಲಿ ಏನಿದೆ ಅಂದರೆ, ಒಂದು ಸಿಂಪಲ್ ಈ ಕ್ವಶನನ್ನು ನೀವೇ ಆನ್ಸರ್ ಮಾಡಿ ಕಮೆಂಟ್ಸಲ್ಲಿ, ನಾನಂತ ಹೇಳಲ್ಲ. ದ ಪ್ರಾಡಕ್ಟ್ ಆಫ್ ಟೂ ರ್ಯಾಷನಲ್ ನಂಬರ್ಸ್ ಈಸ್ ಏನು ಬರುತ್ತೆ ಮಕ್ಕಳು? ಇದನ್ನು ನೀವು ಕಾಮೆಂಟ್ಸಲ್ಲಿ ನೀವೇ ಆನ್ಸರ್ ಮಾಡಿ. ನಾನು ನಿಮ್ಗೆ ಜಸ್ಟ್ ಒಂದು ಹಿಂಟ್ ಕೊಡ್ತೀನಿ, ಎಕ್ಸಾಂಪಲ್ ಕೊಟ್ಟು. ಎಕ್ಸಾಂಪಲ್ ತಗೊಳ್ಳಿ. ಎಕ್ಸಾಂಪಲ್ ನಾನು ಕೊಡ್ತಾ ಇದ್ದೀನಿ, ಇದು ಪ್ರಕಾರ ನೀವೇ ನೋಡಿ ಆನ್ಸರ್ ಮಾಡಬೇಕು. 2/3 ಇಂಟು 4/6 ಇವೆರಡು ರ್ಯಾಷನಲ್ ನಂಬರ್ಸ್ ಅಂತ ನಿಮ್ಗೆ ಗೊತ್ತು. ಈಗ ನಾನು ಇವಕ್ಕೆ ಮಲ್ಟಿಪ್ಲೈ ಮಾಡ್ತೀನಿ. 2 ಇಂಟು 4, 3 ಇಂಟು 6, ಆನ್ಸರ್ ಬರುತ್ತೆ 8/18. ಇದು ಕ್ಯಾನ್ಸಲ್ ಮಾಡಿದ್ರೆ 9/8 ಅಂತ ಬರುತ್ತೆ. ಸೊ ವಾಟ್ ಈಸ್ ದಿಸ್ 9/8? ಇದೇನು? ಸೊ ಇದು ಕೂಡ ರ್ಯಾಷನಲ್ ನಂಬರ್. ಯು ಟೇಕ್ ರ್ಯಾಷನಲ್ ನಂಬರ್, ಯು ಗೆಟ್ ರ್ಯಾಷನಲ್ ನಂಬರ್. ಕಮೆಂಟ್ಸ್ ಮಾಡಿ ಇದು ಆನ್ಸರ್ ಬಗ್ಗೆ. So hopefully students, you know all, you have learned. This is our first chapter, that is rational number. Hope you all understood this chapter. If you have any doubts please regarding this, please comment below. Thank you.